ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬ್ಯಾಂಗ್ಳೂರ್ ಅರ್ಬನ್ ಕೋಡ್ಸ್ ವೆಬ್ಸೈಟ್ಗೆ ಬಂದು ನೋಡಿದರೆ 2 ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇವರು ಸ್ವಲ್ಪ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಅಪ್ಲಿಕೇಶನ್ ಬಂದು 1/7/2026 ಶುರುವಾಗಿದೆ, 30/7/2026 ಎಂಡ್ ಆಗುತ್ತೆ. ಸೊ ಯಾವ್ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಲಿಜಿಬಿಲಿಟಿ ಎಲ್ಲ ಇದರಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಸ್ವಲ್ಪ ಪೋಸ್ಟ್ಗಳನ್ನ ನೋಡೋಣ, ಆಮೇಲೆ ಇನ್ನೊಂದು ಸ್ವಲ್ಪ ಪೋಸ್ಟ್ಗಳನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಪೋಸ್ಟ್ಗಳನ್ನ ನೋಡೋದಾದರೆ ಸ್ಟೆನೋಗ್ರಾಫರ್ ಗ್ರೇಡ್ 3 6 ವೇಕೆನ್ಸಿ ಇದೆ. ಟೈಪಿಸ್ಟ್ 7 ವೇಕೆನ್ಸಿ ಇದೆ. PUC ಮತ್ತು ಡಿಪ್ಲೊಮಾ ಆಗಿರಬೇಕು. ಇದರ ಅಫಿಷಿಯಲ್ ನೋಟಿಫಿಕೇಷನ್ದು ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕೂಡ ನೀವು ಕಂಪ್ಲೀಟ್ ಡೀಟೇಲ್ಸ್ನ ನೋಡ್ಕೋಬೋದು. ಇಲ್ಲಿ ನಾನು ಮೇಲೆ ತಿಳಿಸ್ಕೊಡ್ತೀನಿ. ಇನ್ನು ಡ್ರೈವರ್, ಪ್ರೋಸೆಸ್ ಸರ್ವರ್, ಪಿಯೋನ್ ಇದಕ್ಕೆ 1/7 ವೇಕೆನ್ಸಿ ಇದೆ. 10th ಪಾಸ್ ಆಗಿರಬೇಕು. ಇನ್ನು ಸ್ಯಾಲ್ರಿ ಡೀಟೇಲ್ಸ್ನ ನೋಡೋದಾದರೆ ಸ್ಟೆನೋಗ್ರಾಫರ್ ಗ್ರೇಡ್ 3ಗೆ 44,425 ಹಿಡಿದು 83,700 ಸಿಗುತ್ತೆ. ಇನ್ನು ಟೈಪಿಸ್ಟ್ಗೆ ಮತ್ತು ಡ್ರೈವರ್ಗೆ 34,100 ಹಿಡಿದು 67,600. ಇನ್ನು ಪ್ರಾಸೆಸ್ ಸರ್ವರ್ ಮತ್ತು ಪಿಯೋನ್ಗೆ 31,775 ಹಿಡಿದು 61,300. ಇನ್ನು ಪಿಯೋನ್ಗೆ 27,000 ಹಿಡಿದು 46,675. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 40 ಇರಬೇಕು. ಏಜ್ ರಿಲ್ಯಾಕ್ಸೇಷನ್ 2A, 2B, 3A, 3Bಗೆ 3 ವರ್ಷ. SC ST ಕ್ಯಾಟಗರಿ 1ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ ಅವ್ರಿಗೆ 300, ಕ್ಯಾಟಗರಿ 2A, 2B, 3A, 3Bಗೆ 150, SC ST PWD ಮತ್ತು ಕ್ಯಾಟಗರಿ 1ಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀ ಬಂದು ಆನ್ಲೈನಲ್ಲಿ ಕಟ್ಟೋದಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ಸು ಮೆರಿಟ್ ಲಿಸ್ಟ್ ಮತ್ತು ಇಂಟರ್ವ್ಯೂ ಮೇಲಿರುತ್ತೆ. ಇನ್ನು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕಬೇಕಿರುತ್ತೆ, ಅದನ್ನ ತಿಳಿಸ್ಕೊಡ್ತೀನಿ. ಇನ್ನು ಇನ್ನೊಂದು ಸ್ವಲ್ಪ ಪೋಸ್ಟ್ಗಳು ನೋಡೋದಾದರೆ ಇಲ್ಲಿ ಬೇರೆ ಕೋರ್ಟ್ಗೆ, ಇಲ್ಲಿ ಮತ್ತು ಡ್ರೈವರ್ ಮತ್ತು ಪಿಯೋನ್ಗೆ ಇದೆ. ಡ್ರೈವರು 7, ಪಿಯೋನ್ 81 ವೇಕೆನ್ಸಿ ಇದೆ. ಇದಕ್ಕೆ 10th ಪಾಸ್ ಆಗಿರಬೇಕು. ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಸ್ಯಾಲ್ರಿ ನೋಡೋದಾದರೆ ಡ್ರೈವರ್ಗೆ 34,100 ಹಿಡಿದು 67,600, ಪಿಯೋನ್ಗೆ 27,000 ಹಿಡಿದು 46,675. ಏಜ್ ಲಿಮಿಟ್ ಇದಕ್ಕೂ ಕೂಡ 18ರಿಂದ 40 ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಸೇಮ್ ಕ್ಯಾಟಗರಿ 2A, 2B, 3A, 3Bಗೆ 3 ವರ್ಷ. SC ST ಕ್ಯಾಟಗರಿ 1ಗೆ 5 ವರ್ಷ. ಅಪ್ಲಿಕೇಶನ್ ಫೀ ಜನರಲ್ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ, ಕ್ಯಾಟಗರಿ 2A, 2B, 3A, 3Bಗೆ 150. ಇನ್ನು SC ST ಕ್ಯಾಟಗರಿ 1 PWDಗೆ ಯಾವ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಡೈವಿಂಗ್ ಟೆಸ್ಟ್ ಮತ್ತು ಇಂಟರ್ವ್ಯೂ ತಗೊತಾರೆ. ಇನ್ನು ಇದಕ್ಕೂ ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಪ್ಲೈ ಹೇಗೆ ಮಾಡೋದು ಅಂದರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡಿಫ್ರೆಂಟ್ ಇದೆ. ಇದು ನಾನು ಫಸ್ಟ್ ಹೇಳಿದ್ನಲ್ಲ ಇದ್ರದ್ದು ಈ ಪೋಸ್ಟ್ಗಳದ್ದು. ಇನ್ನು ಈ ಪೋಸ್ಟ್ಗಳಿಗೆ ಈ ಕ್ಯಾಟ್ರೆ ಇದೆ, ಅಂಡರ್ ರೆಸಿಡ್ಯುಯಲ್ ಪೇರೆಂಟ್ ಕ್ಯಾಟ್ರೆ. ಇದು ಇನ್ನು ಕಲ್ಯಾಣ ಕರ್ನಾಟಕ ರೀಜನ್ ಲೋಕಲ್ ಕ್ಯಾಟ್ರೆ ಇದ್ರದ್ದು. ಇಲ್ಲಿ ನೀವೇನಾದ್ರು ಡ್ರೈವರ್ ಪೋಸ್ಟ್ಗೆ ಅಪ್ಲೈ ಮಾಡೋದಾದ್ರೆ ಇಲ್ಲಿ, ಪಿಯೋನ್ಗೆ ಇಲ್ಲಿ, ಹಾಗೆ ಇನ್ನು ಸ್ಟೆನೋಗ್ರಾಫರ್ ಗ್ರೇಡ್ 3 ಅದಕ್ಕೆಲ್ಲ ಆದರೆ ಇಲ್ಲಿದೆ. ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಗ ಈ ಥರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ಬೇಕು ಅಂತ ಕೊಟ್ಟಿದ್ದಾರೆ ಅದೆಲ್ಲ ರೆಡಿ ಮಾಡಿಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ಸ್ನ ಕೊಡಬೇಕಿರುತ್ತೆ. ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ನಿಮ್ಮ ನೇಮ್ ಏನು, ಫಾದರ್ ನೇಮ್ ಏನು, ಜೆಂಡರ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ರಿಸರ್ವೇಷನ್, ಕೋಟಾ, ಇದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ಫೀ ಪೇಮೆಂಟ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಮಾಡಿದರೆ ಅದಾದಮೇಲೆ ನಿಮಗೆ ಇಮೇಲ್ ಅಥವಾ ಫೋನ್ ನಂಬರ್ ಮುಖಾಂತರ ನಿಮಗೆ ನೆಕ್ಸ್ಟ್ ಪ್ರಾಸೆಸ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಯಾರೆಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.